ತುಂಬಾ ಸಂತೋಷ ಅನ್ನಿಸ್ತಾ ಇದೆ. ನಾನು ಆಲ್ರೆಡಿ ಒಳಗಿರೋದೆಲ್ಲ ತುಂಬಾ ಹೇಳ್ಬೇಕು ಅನ್ಕೊಂಡಿದ್ದೆ ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ರಜನಿ ಸರ್ ಮುಂದೆ. ಬಟ್ ಅಲ್ಲಿ ಅಷ್ಟೊಂದು ಜನ ಇರ್ಬೇಕಾದ್ರೆ ರಜನಿ ಸರ್ ಮಾತು ಕೇಳಕ್ಕೆ ಅಂತ ಹೋಗಿದ್ದು ನಾನಲ್ಲಿ. ಸ್ವಲ್ಪದ್ರಲ್ಲೇ ಹೇಳಿದೆ ಅವರು ದ್ರೋಣಾಚಾರ್ಯ ಇದ್ದಂಗೆ ನಾನು ಅದು ಸುಳ್ಳಲ್ಲ, ನಿಜ. ಯಾಕಂದ್ರೆ 25 ವರ್ಷದಿಂದ ಒಂದ್ಸತಿ ಅವ್ರನ್ನ ಮೀಟ್ ಮಾಡಿದ್ದೆ, ನನ್ನ ಭಾಗ್ಯ ಅದು. ಅವಾಗ ಅವ್ರು ಇಡೀ ಲೈಫ್ ಸ್ಟೋರಿ ನಮ್ಗೆ ಹೇಳಿದ್ರು. ಆ ಟೈಮಲ್ಲಿ ಅಶೋಕ್ ಅಂತ ಅವ್ರ ಫ್ರೆಂಡ್ ಒಬ್ರು ಬಂದಿದ್ರು. ಆ ಟೈಮಲ್ಲಿ ಏನೋ ಒಂದು ಸಿನಿಮಾ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಅವ್ರು ಹೇಳಿದ್ರು. ಅದು ನನ್ನ ಲೈಫನ್ನೇ ಒಂಥರ ಅವ್ರ ಲೈಫ್ ಸ್ಟೋರಿ ಚಿಕ್ಕ ಚಿಕ್ಕ ಇನ್ಸಿಡೆಂಟ್ಗಳು ಹೇಳಿದ್ರು. ನನಗೆ ಆಶ್ಚರ್ಯ ಅನ್ನಿಸ್ಬಿಡ್ತು ಅದನ್ನ ಕೇಳಿದಾಗ. ಅದಾದ್ರ ಮೇಲೆ ತುಂಬಾ ಫಾಲೋ ಮಾಡಕ್ ಶುರು ಮಾಡಿದೆ ಅವ್ರನ್ನ. ಅದು ಯಾವ ತರ ಅಂದ್ರೆ ಅದು ಹೇಗೆ ಹೇಳಿ, ಒಂದು ದೇವರನ್ನ ಒಬ್ಬ ಭಕ್ತ ಹಿಂಗ್ ಫಾಲೋ ಮಾಡ್ತಾನೆ. ಅಲ್ಲ ನೋಡಿ, ನಾನು ಒಂದೇ ಒಂದ್ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಎಂಜಾಯ್ ಮಾಡೋದು ಡೈಲಾಗ್ ನಾವೆಲ್ಲ ಎಂಜಾಯ್ ಮಾಡಿದೀವಿ. ಬಟ್ ಅವ್ರು ಒಂದೇ ಒಂದು ಡೈಲಾಗ್ ಇಡೀ ಲೈಫ್ ಫಿಲಾಸಫಿ ಹೆಂಗ್ ಹೇಳಿದ್ರು ಅಂದ್ರೆ, ಆಂಡವ ಸ್ವಲ್ಪ ಅರ್ಥ ಇದೆ ಅಂದ್ರೆ ಎಷ್ಟು ಅರ್ಥ ಇದೆ ಅಂದ್ರೆ ನಾನು ಮಾಡ್ತೀನಿ ಅಷ್ಟೇ, ಏನಿಲ್ಲ ಅಂತ. ಅದ್ರಲ್ಲಿ ಆಮೇಲೆ ಅದ್ರ ಒಳಗಿರೋ ಡೀಪ್ ಮೀನಿಂಗ್ಗಳು ಅರ್ಥ ಆಗಕ್ಕೆ ಶುರುವಾಯ್ತು ನನಗೆ. ನೀವು ಎಂಥ ಫಿಲಾಸಫಿ, ಎಂಥ ದೊಡ್ಡ ಮಾತು, ಆತರ ಅಷ್ಟು ಫಾಲೋ ಮಾಡಿದೀನಿ. ಅವರು ಏನು ಅದನ್ನ ಬರೋದಂದ್ರೆ ನಾವು ಒಂದು ಹೆಜ್ಜೆ ಇಟ್ಟಿರೋ ಅದು ನಾನೇನ್ ಹೇಳೋದ್ ಬೇಕಾಗಿಲ್ಲ. ಅವ್ರ ಬಗ್ಗೆ ಇಡೀ ಪ್ರಪಂಚ ಮಾತಾಡುತ್ತೆ. ಬಟ್ ಎಂತ ಅದೃಷ್ಟ ಅಂದ್ರೆ ಅವ್ರ 50ನೇ ವರ್ಷದಲ್ಲಿ ಅವ್ರ ಜೊತೆ ನಿಂತ್ಕೊಳ್ಳೋ ಒಂದು ಅವಕಾಶ ಸಿಕ್ತು ನಮ್ಗೆ. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ತಲೈವರಿಗೆ. ಆಮೇಲೆ ಕನಕರಾಜ್ ಅವರಿಗೆ. ಆಮೇಲೆ 50 ವರ್ಷದ ಇವತ್ತಿಗೆ ನೋಡಿ, ಅವ್ರು ಅವತ್ತು ಈ ಭಾಗದ ಕರ್ಕೊಂಡು ಎಂಟರ್ ಆಗಿದ್ರು. ಇವತ್ತಿಗೆ 50 ವರ್ಷ. ಅವ್ರು ಎಂಟರ್ ಆದಾಗಲೇ ಸೂಪರ್ ಸ್ಟಾರ್, ಇವತ್ತಿಗೂ ಸೂಪರ್ ಸ್ಟಾರ್, ಯಾವತ್ತಿಗೂ ಸೂಪರ್ ಸ್ಟಾರ್ ಅಲ್ವಾ? ಇನ್ನೊಂದು ಬರಬಾರ್ದ ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್. ಇದು ಬರೀ ಸಂಭ್ರಮ. ಇದು ರಜನಿ ಸರ್ ಸಿನಿಮಾ ಸಂಭ್ರಮ. ನಾವೆಲ್ಲ ನಿಮ್ ತರನೇ, ನಾನು ಒಬ್ಬ ಫ್ಯಾನ್ ತರ ಅವ್ರ ಜೊತೆ ಇದ್ದೀನಿ. ನಿಮ್ ಫ್ಯಾನ್ ನಾನು ರೆಪ್ರೆಸೆಂಟ್ ಮಾಡಿದೀನಿ. ನೀವೆಲ್ಲ ಅಲ್ಲಿ ಇರಕಾಲ ನಾನಿದ್ದೀನಿ ಅಷ್ಟೇ. ನಿಮ್ಮಂತ ದೊಡ್ಡ ಮನ್ಸು ಇರ್ಬೇಕಲ್ಲ ಸರ್ ಎಲ್ಲ ಹೀರೋಗಳಿಗೆ. ನೀವು ಪ್ರೀತಿಯಿಂದ ಹೇಳ್ತಾ ಇದೀರಾ ನಮ್ಮ ಮನೆಯಾಗ ಮಾಡ್ತಾರ ಅಂತ. ಆ ಸಂತೋಷ ನಮ್ಗೆ ಸಾಕು ಸರ್. ನೀವೇ ನಮ್ಗೆ ಸೂಪರ್ ಸ್ಟಾರ್. ಒಂದೇ ಸರ್ ನಮ್ಗೆ ಫಿಲಮಲ್ಲಿ ಹೇಳ್ಬಿಟ್ಟು 18 ಅಲ್ಲ 19. ಥ್ಯಾಂಕ್ ಯು. ಓಕೆ ಸರ್, ತುಂಬಾ ಥ್ಯಾಂಕ್ಸ್ ಸರ್.